ಕರ್ಣ, ಪರಮಾತ್ಮ. ನಿನ್ನೊಡನೆ ಕೆಲವು ರಹಸ್ಯವಾದ ವಿಚಾರಗಳನ್ನು ಮಾತನಾಡಬೇಕು. ಪರಮಾತ್ಮ, ಇಂದಿನ ರಾಜ್ಯಸಭೆಯಲ್ಲಿ ನಾನು ಹಾಡಿದ ಮಾತುಗಳಿಂದ ತಮ್ಮ ಮನಸ್ಸಿಗೆ ಬೇಸರವಾಗಿದ್ದರೆ ನನ್ನ ಅಪರಾಧವನ್ನು ಮನ್ನಿಸಬೇಕು ದೇವ. ನಿಜಕ್ಕೂ ಹೇಳುವುದಾದರೆ ನೀವೇ ನನಗೆ ಪ್ರತ್ಯಕ್ಷ ದೈವ. ಶ್ರೀರಮಣಂ ಅಖಿಲ ಗುಣಗಳ ಸಮಸ್ತ ಜಗದ ನಿವಾರಿಸಬಹುದಾತಂ ನಿಮಗೆ ನಾಂ ಸಮನೆ ಕುಲಹೀನನಾದೆನು ದೇವಾ ದೇವಾ. ಪರಮಾತ್ಮ, ಕರ್ಣ, ಬಳಲಿಗೆ ತರಳನ ಧರಿಸಲು. ಪರಮಾತ್ಮ, ಬಳಲಿದೆ ಸ್ವಾಮಿ ತರಳನ ಪರಮಾತ್ಮ. ಕರ್ಣ, ಬಳಲಿದೆ ಸ್ವಾಮಿ ತರಳನ ಆದರಿಸಲು. ಪರಮಾತ್ಮ, ಕರ್ಣ, ಬಳಲಿದೆ ತರಳನ ಆದರಿಸಲು. ತಿಳಿಯೋಳು ಜನ್ಮವ ಹರಿಯದೆಯ ನಾನು. ಸ್ವಾಮಿ, ಕರ್ಣ, ಗಿಳೆಯೋಳು ಜನ್ಮವ ಹರಿಯದೆಯ ದೇವಾನೆ ಪರಮ ಗವನೆ ಸ್ವಾಮಿ. ಪರಮಾತ್ಮ, ಕರ್ಣ, ದೇವ ದೇವಾನೆ ಪರಮ ಗವನೆ ಸ್ವಾಮಿ. ಪರಮಾತ್ಮ, ಕರ್ಣ, ದೇವ ದೇವಾನೆ ಪರಮ ಗವನೆ ಸ್ವಾಮಿ. ಪರಮ ಹರೇ ಪವನ ಪರಮಾತ್ಮ, ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆದರದಿಂದ ಆದರಿಸಲು ಕಾರಣವೇನು ದೇವ? ಕರ್ಣ, ಪರಮಾತ್ಮ, ನಿನ್ನ ದಾನ, ಧರ್ಮ, ಬುದ್ಧಿ, ಶೌರ್ಯಾದಿ ಗುಣಗಳು ಕುಲಹೀನರಲ್ಲಿ ಕಂಡು ಬರುವುದೇ? ಯೋಚಿಸಿ ನೋಡು. ಪರಮಾತ್ಮ, ನಾನು ಎಂತಿದ್ದರು ಓರ್ವ ಸೂತನೆಂಬ ವಿಚಾರವನ್ನು ಈ ಪ್ರಪಂಚವೇ ಮರೆಯುವಿಲ್ಲವಂತಲ್ಲ ದೇವ. ಕರ್ಣ, ಪರಮಾತ್ಮ, ನೀನು ಸೂತನಲ್ಲ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಸುಕುಮಾರ ಬಾ ದುರಧೀರ ಸುಕುಮಾರ ಬಾ ಕುಲಹೀನನಲ್ಲ ಕೇಳ
ರವಿ ಅಂಶದಲವತರಿಸಿದ ಸುಕುಮಾರ ದುರಧೀರ ಸುಕುಮಾರ ಮಾತೆ ನಿನ್ನವಳು ಕುಂತಿ ವರ ಪಾಂಡವರ ಜನನಿ ಮಾತೆ ನಿನ್ನವಳು ಕುಂತಿ ವರ ಪಾಂಡವರ ಜನನಿ ಹರೆಯ ಬೆಳಗುವ ರವಿಯ ಕರುಣದಿ ಹರೆಯ ಬೆಳಗುವ ರವಿಯ ಕರುಣದಿ ಅಖ ಮಹಿಮನೆ ಧನಿಸಿ ಮೆರವ ರವಿ ಸುತನೆ ಸುಕುಮಾರ ದುರಧೀರ ಕಳವಳವೇತಕ್ಕೆ ಮನದ ಚಿಂತೆ ತೋರೆ ಕರುಣಾ ಕರುಣಾ ಕಳವಳವೇತಕ್ಕೆ ಮನದ ಚಿಂತೆ ತೋರೆ ಅಮಿತ ಭುವನದೋ ಕೀರ್ತಿಯ ಪಡೆವೆ ಕಳವಳವೇತಕ್ಕೆ ಮನದ ಚಿಂತೆ ತೋರೆ ಅಮಿತ ಭುವನದೋ ಕೀರ್ತಿಯ ಪಡೆವೆ ಕನತರ ಬೆಳೆಸಿದ ಮೇದಿನಿಯೋಳುನೆ ಕನತರ ಬೆಳೆಸಿದ ಮೇದಿನಿಯೋಳುನೆ ಆಹಾ ಮಹಿಮನೆ ಧನಿಸಿ ಮೆರವ ರವಿ ಸುತನೆ ಸುಕು ದುರಧೀರ ಕುಲಹೀನ ನಲ್ಲ ಕೇಳ ನಮಾದ ನಲ್ಲ ಕೇಳ ನಮಾದ ರವಿ ಅಂಶದಲವತರಿಸಿದ ಸುಕುಮಾರ ದುರಧೀರ ಸುಕುಮಾರ ಕರ್ಣ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಸೂರ್ಯದೇವನು ನಿನ್ನ ಜನಕ, ಕುಂತಿ ದೇವಿಯು ನಿನ್ನ ಹೆತ್ತ ತಾಯಿಯು. ಲೋಕೈಕ ವೀರರಾದ ಪಾಂಡವರು ನಿನಗೆ ಸಹೋದರರಾಗಬೇಕು ಕರ್ಣ. ಪರಮಾತ್ಮ, ಇದು ನಿಜವೇ? ನಂಬತಕ್ಕ ಬಗೆಯಾಗೆ ದೇವ. ತಾವು ಹೇಳುತ್ತಿರುವುದು ಆಶ್ಚರ್ಯಕರವಾಗಿರಲಿಲ್ಲ ದೇವ, ಮರೆತಿದ್ದೆ. ಇದು ಯುದ್ಧ ಕಾಲ. ನೀವು ಪಾಂಡವರ ಪಕ್ಷಪಾತಿ. ಅವರುಗಳ ತಲೆಗಳನ್ನು ಕಾಯುವುದಕ್ಕೋಸ್ಕರ ನನ್ನನ್ನು ಈ ರೀತಿಯಾಗಿ ವಂಚಿಸ್ತೀರಿಯಾ ದೇವ? ಕರ್ಣ, ಪರಮಾತ್ಮ, ರಾಜಾಧಿರಾಜನೆನಿಸಿಕೊಂಡು ರತ್ನ ಖಚಿತವಾದ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕಾಗಿರುವ ನೀನು ಈಗ ಪರರ ಸೇವೆಯಲ್ಲಿ ಕಾಲ ಕಳೆಯುತ್ತಿರುವೆಯಲ್ಲ ಕರ್ಣ. ಪರಮಾತ್ಮ, ಪರಮಾತ್ಮ, ಭೀಮಾರ್ಜುನರೊಡನೆ ನನ್ನ ಸಹೋದರರಾಗಿದ್ದ ಪಕ್ಷದಲ್ಲಿ ಅವರೊಡನೆ ಯುದ್ಧ ಮಾಡುವುದು ರೌರವಾದಿ ನರಕವಲ್ಲವೇ? ಇತ್ತ ನನ್ನ ನಂಬಿದ ಸ್ವಾಮಿಗೆ ದ್ರೋಹ ಮಾಡುವುದೆಂತು? ಪರಮಾತ್ಮ, ಕರ್ಣ, ದೇವಾ
ನಾನೊಂದೇ ಬಂಧುಗಳ್ಯಾರು ಬಹುದಿನ ನೊಂದೇ ಬಂಧುಗಳ್ಯಾರು ಎಂದು ವಾದನ ಪರಮಾತ್ಮ, ಸಮರ ಮಹೋತ್ಸವದಿಂದ ಉತ್ಸಾಹಭರಿತನಾದ ನನಗೆ ಇಂತಹ ಸಂಕಟವನ್ನು ತಂದೊಡ್ಡಬೇಡ ದೇವ. ಕರ್ಣ, ಪರಮಾತ್ಮ, ನನ್ನ ಮಾತನ್ನು ಸತ್ಯವೆಂದು ನಂಬು. ಸತ್ಯವೆಂದು ನಂಬಲೆ, ಸತ್ಯವೆಂದು ನಂಬಲು ಆಧಾರವಾದ ಸಹಜವೆಂದು ದೇವ. ಕರ್ಣ, ಏಕಿಲ್ಲ ಕರ್ಣ, ಹೇಳುವೆನು ಕೇಳು. ಪರಮಾತ್ಮ, ಪಾಂಡುಕುಬರನ ಸೇರುತ್ತ ನೀನು ಪಾಂಡುಕುಬರನ ಸೇರುತ್ತ ನೀನು ಹರೆಯನು ಪೋರೆಯೈ ಧರ್ಮದೊಳ್ಳಿರುತ್ತ ಹರೆಯನು ಪೋರೆಯೈ ಧರ್ಮದೊಳ್ಳಿರುತ್ತ ಅನುಜದ ಸೇರೈ ಕರುಣವ ತೋರೆ
ನಾಂತಿಗೆ ಬೀರುವುದ ಕರ್ಣ ಕರ್ಣ ಶೂರನಿ ಕಾಂತಿಗೆ ಬೀರುವುದ ನರಸಿಂಗ ನಿಜ ಪರಗುಣಶೀಲ ನರಸಿಂಗ ನಿಜ ಪರಗುಣಶೀಲ ಪರಚಿತ ಪ್ರೇಮಿ ಸುಕೃತಗಾಮಿ ಪರಚಿತ ಪ್ರೇಮಿ ಸುರಚಿರ ಶರದರ ಶರಣರ ಪೊರವನೆ ಮಾತನು ಸಾಲಿಸು ವೀರ ಸಾಲಿಸು ವೀರ ಸಾಲಿಸು ವೀರ ಕರ್ಣ ಪರಮಾತ್ಮ ಕುಂತಿ ದೇವಿಯು ತಾನು ಕನ್ನಿಕಾವಸ್ಥೆಯಲ್ಲಿದ್ದಾಗ ದೂರ್ವಾಸರಿಂದ 5 ಮಂತ್ರಗಳನ್ನು ಉಪದೇಶ ಹೊಂದಿದಳು. ಬಾಲ್ಯೋಚಿತವಾದ ಬುದ್ಧಿ ಚಾಪಲ್ಯದಿಂದ ಆ ಮಂತ್ರಗಳು ಫಲಿಸುವವೋ ಇಲ್ಲವೋ ಎಂದು ತಿಳಿದು ಮೊದಲನೇ ಮಂತ್ರವಾದ ಸೂರ್ಯ ಮಂತ್ರವನ್ನು ಜಪಿಸಿದಳು. ಆಗ ನೀನು ಜನಿಸಿದೇ ಕರ್ಣ. ಪರಮಾತ್ಮ ಲೋಕಾಪವಾದಕ್ಕೆ ಹೆದರಿ ನಿನ್ನನ್ನು ಗಂಗೆಯಲ್ಲಿ ತೇಲಿಬಿಟ್ಟಳು. ಅನಂತರ ಸ್ತೂತರು ನಿನ್ನನ್ನು ಸಾಕಿದರು. ಕರ್ಣ ಪರಮಾತ್ಮ ಈಗಲೂ ನನ್ನ ಸಂಗಡ ಬಾ. ಆ ಪಾಂಡವರನ್ನು ಕೌರವರನ್ನು ನಿನ್ನ ಪಾದದ ಮೇಲೆ ಬೀಳುವಂತೆ ಮಾಡುತ್ತೇನೆ. ಅವರಿಂದಲೂ ಸಾಮಂತ ರಾಜರಿಂದಲೂ ಓಲೈಸಿಕೊಂಡು ರತ್ನ ಖಚಿತವಾದ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡುವೆಯಂತೆ. ಬಾ ಕರ್ಣ. ಪರಮಾತ್ಮ ಭೀಮಾರ್ಜುನರು ನನ್ನನ್ನು ನೋಡಿದಾಗಲಿಲ್ಲ ಏ ಸೂತ ಈನ ನೀಚ ಕುಲದವನೆಂದು ಹೇಳಿಸ್ತಿರುವರು ದೇವಾ. ನಾನು ಇಂಥವನೆಂಬ ವಿಚಾರವನ್ನು ಅವರಿಗೆ ತಿಳಿಯದೆ ದೇವಾ. ತಿಳಿಯದು ಕರ್ಣ. ನಿನ್ನ ವಿಚಾರವು ನಿನ್ನ ಹೆತ್ತ ತಾಯಿಯಾದ ಕುಂತಿಗಾಗಲಿ ಆ ಪಾಂಡವರಿಗಾಗಲಿ ತಿಳಿಯದು. ನಿನ್ನ ಹೆತ್ತ ಮಾತೆಯಾದ ಕುಂತಿ ದೇವಿಯು ನಿನ್ನನ್ನು ಕಂಡಾಗಲೆಲ್ಲ ದೇವಾ ಆ ಕರ್ಣನ್ಯಾರು, ಆತನನ್ನು ನೋಡಿದರೆ ಬಹಳ ಕನಿಕರ ಉಂಟಾಗುವುದೆಂದು ಕೇಳುತ್ತಿದ್ದಳು. ಈಗ ತಾನೇ ಆಕೆಗೆ ನಿನ್ನ ಜನ್ಮದ ವೃತ್ತಾಂತವನ್ನು ತಿಳಿಸಿ ಬಂದಿರುವೆನು. ಕರ್ಣ ಪರಮಾತ್ಮ ಮನಸ್ಥೈರ್ಯವನ್ನು ನಾಶ ಮಾಡಿಕೊಳ್ಳಬೇಡ ಕರ್ಣ. ನಿನ್ನ ಜನ್ಮದ ವೃತ್ತಾಂತವನ್ನು ತಿಳಿಸಿ ನಿನ್ನನ್ನು ದುಷ್ಕೀರ್ತಿ ಕಳಂಕದಿಂದ ಉದ್ಧಾರ ಮಾಡಿದ್ದೇನೆ. ಇನ್ನು ನೀನು ಯಾರನ್ನು ಆಶ್ರಯಿಸಬೇಕು, ಯಾರನ್ನು ತಿಳಿಸಬೇಕು ಎಂಬುದು ನೀನೇ ವಿಚಾರ ಮಾಡು ಕರ್ಣ. ಪರಮಾತ್ಮ ನಿನ್ನ ಹೆತ್ತ ತಾಯಿಯಾದ ಕುಂತಿ ದೇವಿಯು ನಿನ್ನನ್ನು ನೋಡಲು ಗಂಗಾ ತೀರಕ್ಕೆ ಬಹು ಸಂತೋಷದಿಂದ ಬರುವಳು. ಆಕೆಯ ಮನಸ್ಸನ್ನು ನೋಯಿಸಬೇಡ, ಸಂತೋಷಪಡಿಸು. ಕರ್ಣ ಪರಮಾತ್ಮ ನಾನು ಬಂದು ಬಹಳ ವೇಳೆಯಾಯಿತು. ನಾನಿನ್ನು ಬರಲೇ? ಆಗಬಹುದು ದೇವ. ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನ್ನು ನುಡಿಯತಕ್ಕವನಲ್ಲ. ಏನು ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಪಾಂಡುರಾಜ ಧರ್ಮವನ್ನು ಅಂಬಲಿಸುವ ನನ್ನ ಧರ್ಮರಾಯನು ನನ್ನ ಸಹೋದರನೇ. 1000 ಆನೆಗಳ ಬಲವುಳ್ಳ ರುದ್ರಾಂಶ ಸಂಭೂತನಾದ ನನ್ನ ಭೀಮಸೇನನು ನನ್ನ ಸಹೋದರನೇ. ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವರು ನನ್ನ ಸಹೋದರರೇ. ಪಾಂಡುರಾಜ ಕುಂತಿದೇವಿ ಮಾತೃದೇವಿಯು ನನ್ನ ಜನನಿ ಜನಕರೇ. ಪರಶುರನೊಡನೆ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದು 10 ದಿಕ್ಕುಗಳಲ್ಲೂ ಜಿಗಂತ ಕೀರ್ತಿ ಜ್ಯೋತಿಯನ್ನು ಹೊಂದಿ ಯಾರೊಡನೆ ಯುದ್ಧಕ್ಕೆ ನಿಂತರು
ಅಪಜಯನ್ನು ಹೊಂದದ ಆ ನನ್ನ ಪರಮ ವೈರಿ ಅರ್ಜುನನು ನನ್ನ ಸಹೋದರನೇ. ಅರ್ಜುನ, ಅರ್ಜುನ, ಈ ಯುದ್ಧದಲ್ಲಿ ನಿನ್ನನ್ನು ಕೊಲ್ಲುವುದಾಗಿ ಶಪಥ ಮಾಡಿರಲಿಲ್ಲ. ನಿನ್ನ ಶಿರಸ್ಸು ಈ ಭೂಮಿಗೆ ಉರುಳಿ ನಿನ್ನ ಮುಂಡವು ರಕ್ತದ ಕಾಲಿಯಲ್ಲಿ ಕೊಚ್ಚಿಕೊಂಡು ಹೋಗುವುದನ್ನು ಈ ಪಾಪಿ ಕಣ್ಣುಗಳಿಂದ ಹೇಗೆ ನೋಡ. ಇದುವರೆವಿಗೂ ಬಂಧು ವರ್ಗದವರು ಯಾರೆಂದು ವ್ಯಥೆ ಪಡುತ್ತಿದ್ದ ನನಗೆ ಬಂಧು ವರ್ಗದವರೇ ಇಂತಹವರೆಂದು ತಿಳಿದ ಬಳಿಕ ಎಂತಹ ಉಭಯ ಸಂಕಟ ಪ್ರಾಪ್ತವಾಯಿತು. ಅಯ್ಯೋ ಅಯ್ಯೋ ಪಾಪಿಕರ್ಣ, ಪಾಂಡುಪುತ್ರರನ್ನಾಗಿ ಜನಿಸಿ ಪಾಂಡುಪುತ್ರರನ್ನೇ ಕೊಲ್ಲಲು ನಿಂತಿರುವೆಯ. ಕೊಲ್ಲಲೇ ಪಾಂಡುಕುಮಾರರಂ ಕೊಲ್ಲಲೇ, ಕೊಲ್ಲಲೇ ಪಾಂಡುಕುಮಾರರಂ ಕೊಲ್ಲಲೇ. ದುರದಳ ತಮ್ಮಂದಿರನ್ನ ಕೊಲ್ಲುವುದೇ. ಅಯ್ಯೋ ಪರಮಾತ್ಮ, ಕೊಲದ ಮಿಕ್ಕಡೆ ಕೊಲದ ಮಿಕ್ಕಡೆ ಕೊಡಲೇ ದಾರುಣಿಯೋಳ್ ಸಿರಿ ಸಂಪತ್ತಿನೇ ಬಾಳ್ವನೇ. ಸಲವಿಂ ಸಲವಿಂ ಪೋತ್ತನರುಂಡವೋ, ಸಲವಿಂ ಪೋತ್ತನರುಂಡವೋ, ಸಲವಿಂ ಪೋತ್ತನರುಂಡವಂ ತೊರೆದು ಮತ್ಕೋಮಿಗೆ ಮಮತ್ಕೋಮಿಗೆ ಆನಂದವಂ ಸಲಿಸಲ್ಕಾಗದೆ ಪಾರ್ಥನ ಹೊರಸರಗೆ ನಾಂ ತುತ್ತಾಗಲೇ. ನಾಂ ಸಾಯಲೇ. ನಿನ್ನ ಹೊರತಾಗಿ ನನಗೆ ಬೇರೆ ಗತಿಯ ಆತ್ಮೀಯ ಸಜ್ಜನಿಂದ ಪರದೇಶಿಸಲ್ಪಟ್ಟೆ. ನನ್ನ ಪತಿಗಳ ನನ್ನನ್ನು ಮೋಹ ವಸ್ತುವಿನಲ್ಲೇ ದ್ಯೋತದಲ್ಲಿ ಪಡವಾಗಿತ್ತು. ಕಂದ ಕಳ್ಳರಂತೆ ಕೀಚಕನ ಭಂಗವನ್ನು ಸಹಿಸಿದ್ದಾಳೆ. ಈಗಲಾದರೂ ಸುಖ ಸಂತೋಷದಿಂದ ಬಾಳೋಣವೆಂದರೆ ಹೆಜ್ಜೆ ಹೆಜ್ಜೆಗೂ ಅಪಮಾನ. ಹೇ ವಿಧಾತ, ಈ ದ್ರೌಪದಿಯಾಣಿಯಲ್ಲಿ ಇನ್ನು ಏನೇನೆಲ್ಲ ಬರೆದಿರುವ ಭಗವಂತ. ಪಾಂಚಾಲಿ ಕತ್ತೆ ಶಕ್ತಿ ಹಸಿರೊಳಗೆ ಹೊರಪತ್ತೆಯಾಗಿ ಕತ್ತೆ ಶಕ್ತಿ ಹೊರಬೀರಳಾಗಿ ಹೊರಪತ್ತೆಯಾಗಿ ಮರುಗುವೆ ಪತ್ನಿಯಾಗಿ
ಪಾಂಚಾಲಿ ಪ್ರಥಮೆ ಏಕೆ ಏನಾಯಿತು? ನಿಷ್ಕಾರಣವಾಗಿ ಹೇಳುತ್ತಿರುವೇಕೆ? ನಾನು ನಿಷ್ಕಾರಣವಾಗಿ ಹೇಳುತ್ತಿಲ್ಲ. ಈ ಪಾಂಚಾಲಿ ಅಳುವಿಗೆ ಒಂದಲ್ಲ 10 ಕಾರಣಗಳಿರುವುದು. ನೀವಾದರೂ ಪುರುಷರು, ಯಾರಾದರೂ ನಿಮ್ಮನ್ನು ಅಪಮಾನಪಡಿಸಿದರೆ ತಕ್ಕ ಪ್ರತಿಕಾರವನ್ನು ಮಾಡುವೆ. ಆದರೆ ಸ್ತ್ರೀಯರ ವಿಚಾರವೂ ಆಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಪರರನ್ನು ಆಶ್ರಯಿಸಬೇಕು. ತಮ್ಮ ಆತ್ಮ ಗೌರವವನ್ನು ರಕ್ಷಿಸಿಕೊಳ್ಳಲು ಅನ್ಯರ ಆಶ್ರಯ ಬೇಕು. ಹೇ ದೇವ, ಇಂತಹ ಸ್ತ್ರೀ ಜಾತಿಯನ್ನು ಏತಕ್ಕಾಗಿ ಸೃಷ್ಟಿಸಿದೆ ದೇವ? ಏತಕ್ಕಾಗಿ? ಅಳಬೇಡ ಪಾಂಚಾಲಿ, ಸ್ತ್ರೀಯರ ಪರಾಧೀನತೆ ನಮ್ಮ ಸಮಾಜದ ನಿಯಮ ಅಲ್ಲದೆ ಭಗವತ್ ಸ್ವರೂಪಿಗಳಾದ ಋಷಿಗಳ ಆಜ್ಞೆ. ಕಟ್ಟಿಕೊಂಡ ಧರ್ಮಪತ್ನಿಯನ್ನು ಜೂಜಿನಲ್ಲಿ ಪಣವಾಗಿಡುವಂತೆ ಋಷಿಗಳು ಆಜ್ಞೆ ಮಾಡಿದರಲ್ಲವೇ? ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಛಲವಿದೆ ತಕ್ಕೆ ಬಾಮಿನಿ ಮಾಣಿ ಸುಗುಣಿ, ಛಲವಿದೆ ತಕ್ಕೆ ಬಾಮಿನಿ. ಛಲವಿದೆ ತಕ್ಕೆ ಬಾಮಿನಿ ಮಾಣಿ ಸುಗುಣಿ, ಛಲವಿದೆ ತಕ್ಕೆ ಬಾಮಿನಿ. ಅಂದಗಜಗಮಿನಿ ಉತ್ತರವಿದ್ದೇನೆ, ಅಂದಗಜಗಮಿನಿ ಉತ್ತರವಿದ್ದೇನೆ. ಶತ್ರುಗಳ ದಸ್ಸಿದ ಒಂದೇ ಅರುವನೆ, ಶತ್ರುಗಳ ದಸ್ಸಿದ ಒಂದೇ ಅರುವನೆ. ಛಲವಿದೆ ತಕ್ಕೆ ಬಾಮಿನಿ ಮಾಣಿ ಸುಗುಣಿ, ಛಲವಿದೆ ತಕ್ಕೆ ಬಾಮಿನಿ. ಚಂದನರ ರಕ್ತದಿಂದ ಮಂಡೆಯ ಬಂಧುವೇನೆ, ಚಂದನರ ರಕ್ತದಿಂದ ಮಂಡೆಯ ಬಂಧುವೇನೆ. ಖಂಡಿತವೆಂದು ತಿಳಿ ನಾರಿ ಮನೆ, ಖಂಡಿತವೆಂದು ತಿಳಿ ನಾರಿ ಮನೆ. ಛಲವಿದೆ ತಕ್ಕೆ ಬಾಮಿನಿ ಮಾಣಿ ಸುಗುಣಿ, ಛಲವಿದೆ ತಕ್ಕೆ ಬಾಮಿನಿ. ಛಲವಿದೆ ತಕ್ಕೆ ಬಾಮಿನಿ. ಅಣ್ಣನ ಒಂದು ದಿವಸದಿಂದಾದ ಈ ನಿಂದನೆಯು ನಮ್ಮನ್ನು ಸಾಯವರೆಗೂ ಬಿಟ್ಟಿದ್ದಲ್ಲ. ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ನಾನು ನಿನ್ನಲ್ಲಿ ಎಷ್ಟೋ ಸಾರಿ ಬೇಡಿಕೊಂಡಿಲ್ಲವೇ? ಆದುದು ಆಯು ಹೋಯಿತು, ಅದನ್ನು ಮರೆತು ಬಿಡು. ಅದಿರಲಿ, ಈ ದಿನ ನೀನೇಕೆ ಹೀಗಿರುವೆ ಅದನ್ನು ನನಗೆ ತಿಳಿಸಬಾರದೆ? ಆದರೆ ಅದರಿಂದ ಆಗುವ ಪ್ರಯೋಜನವಾದರೆ ಏನು? ನೀವೆಷ್ಟೇ ಆಗಲಿ ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇ? ಅದು ಇಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕ್ಕೂ ಅಲ್ಲ. ತಿಳಿಸುವನು ಪ್ರಿಯ. ಈ ದಿನ ನಾನು ದೇವಿಯ ದರ್ಶನಕ್ಕೆಂದು ಹಸ್ತಿನಾಂಬೆಯ ಮಂದಿರಕ್ಕೆ ಹೋಗಿದ್ದೆನು. ಅಲ್ಲಿಗೆ ದುರ್ಯೋಧನನ ಪತ್ನಿಯಾದ ಭಾನುಮತಿಯೂ ಸಹ ಬಂದಿದ್ದಳು ಸ್ವಾಮಿ. ತನ್ನ ಸಂಧಿಗಾಗಿ 5 ಗ್ರಾಮಗಳನ್ನು ಬೇಡಲು ಹೊರಟಿರುವನು. ಇನ್ನೇನು ಇಷ್ಟರಲ್ಲಿಯೇ ಸಂಧಿ ಆಗುವುದು. ಈಗಲಾದರೂ ಈ ನಿನ್ನ ಬಿಚ್ಚಿದ ಕೇಶರಾಶಿಯನ್ನು ಮುಡಿಗಟ್ಟುವೆ ಅಷ್ಟೇ ಎಂದು ಅಪಹಾಸ್ಯ ಮಾಡಿ ನಕ್ಕಳು ಸ್ವಾಮಿ, ನಕ್ಕಳು. ಸಂಧಿಗೆ ಪ್ರಯತ್ನ. ಹಾಗಾದರೆ ನನ್ನ ಸಂದೇಹವು ನಿಶ್ಚಯವಾಯಿತು. ಯಾರು ರಾಯಭಾರಕ್ಕೆ ಹೋಗಿದ್ದರು? ನಮ್ಮಣ್ಣನಾದ ಶ್ರೀಕೃಷ್ಣ ಪರಮಾತ್ಮನು ಗೋಪಿಕಾಂಗನೆಯರ ವಿಲಾಸ ವಿಭ್ರಮಗಳಲ್ಲಿ ಮಗ್ನನಾದ ಯದುಪತಿಯು ಯೋಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕಿಯಿಂದ ಹಿಂದಿರುಗಿದಾಗಲೇ ಹೀಗಾಗಬಹುದೆಂದು ನಾನು ತಿಳಿದಿದ್ದೆ. ಅದಿರಲಿ, ಭಾನುಮತಿಗೆ ಏನೆಂದು ಉತ್ತರ ಕೊಟ್ಟೆ? ಎಷ್ಟೇ ಆಗಲಿ ನಾನು ನಿಮ್ಮ ಪ್ರಿಯ ಪತ್ನಿ ಅಲ್ಲವೇ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟೆನು ಪ್ರಿಯ. ಏನೆಂದು? ನಿನ್ನ ಕಟ್ಟಿದ ಮುಡಿಯನ್ನು ಬಿಚ್ಚುವರೆಗೂ ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ ಎಂದು. ನೀನು ನಮ್ಮ ಸಂಗಡ ಹರಣ ಮಾಡುವುದರಲ್ಲಿ ನಿನ್ನ ಚತುರತೆಯನ್ನು ಮುಗಿಸಿದೆ ಎಂದು ತಿಳಿದಿದ್ದೆ. ಚಮತ್ಕಾರವಾದ ಉತ್ತರವನ್ನೇ ಕೊಟ್ಟಿರುವೆ. ಬಾ ಬಾ, ನನ್ನ ತೊಡೆಯ ಮೇಲೆ ಕುಳಿತುಕೋ. ಸ್ವಾಮಿ, ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ಮೂಡಿಗಟ್ಟಿವ ತನಕ ನಾನು ನಿಮ್ಮ ತೊಡೆಯನ್ನು ಅಲಂಕರಿಸುವುದಿಲ್ಲ ಸ್ವಾಮಿ. ಜಾಣೆ ಮುದ್ದಾಡುವೆನು ಬಾರೆ, ಜಾಣೆ ಮುದ್ದಾಡುವೆನು ಬಾರೆ, ಈ ಜೀವನ ಪ್ರೀತಿಯ ಪ್ರೇಮದ ರಾಣಿ
ಗುರುಕುಲ ಅಗಮರ ಜನರು ಶರಣರು ಗುರುವಂಶವನ್ನೇ ನಾಶವಗೈವೆ ಸುರುಳ ದುಶಾಸನ ಒಡಲನ್ನು ಬಗೆದು ಸುರುಳ ದುಶಾಸನ ಒಡಲನ್ನು ಬಗೆದು ಹೆಚ್ಚಿದ ಮುಡಿಯನ್ನು ಕಟ್ಟಿಸಿದನು ಹೆಚ್ಚಿದ ಮುಡಿಯನ್ನು ಕಟ್ಟಿಸಿದನು ತಾನೇ ಮುತ್ತಾಡುವೆನು ಬಾರಿ ಈ ಜೀವನ ಪ್ರೀತಿಯ ಪ್ರೇಮದ ರಾಣಿ ತಾನೇ ಮುತ್ತಾಡುವೆನು ಬಾರಿ ಸಮಯವಿದೆ ಶೃಂಗಾರಕ್ಕೆ ಭೀಮಾ ಸಮಯವಿದೆ ಶೃಂಗಾರಕ್ಕೆ ಭೀಮಾ ಸಮಯವಿದೆ ಶೃಂಗಾರಕ್ಕೆ ಭೀಮಾ ಪ್ರಗತಿಯ ಪಾಂಚಾಲಿ ಚೆಲ್ಲುತ್ತ ಸೇರುವೆ ಅಲ್ಲವೇ ಸ್ವಾಮಿ ಕಾಂತೆಯ ಪ್ರಾಣೇಶ್ವರ ಚೆಲ್ಲುತ್ತ ಸೇರುವೆ ಕಾಂತೆಯ ಸಮಯವಿದೆ ಶೃಂಗಾರಕ್ಕೆ ಸಮಯವಿದೆ ಪ್ರಗತಿಯ ಪಾಂಚಾಲಿ ನೆನಪಿದೆಯೇ ಪ್ರಾಣೇಶ್ವರ ಹಿಂದೆ ಒಂದು ದಿನ ಈ ನನ್ನ ಬೆಚ್ಚಿದ ಕೇಶರಾಶಿಯನ್ನು ಕಂಡು ಕುರುಕುಲಾಂತಕ ಕರಾಳ ರಾತ್ರಿ ಎಂದು ಸಂಬೋಧಿಸಿ ಇನ್ನು ಏನೇನೋ ಹೇಳಿದಿರಿ ಪುನಃ ನನ್ನ ಬಾಯಿಂದ ಪ್ರತಿಜ್ಞಾ ವಾಕ್ಯಗಳನ್ನು ಕೇಳಲು ಅಪೇಕ್ಷಿಸಲ್ಲವೇ ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಹೇಳಿ ನಾನಲ್ಲ ಬರೀ ಹೇಳುವುದು ಮಾತ್ರವಲ್ಲ ಸ್ವಾಮಿ ನುಡಿದಂತೆ ಮಾಡಬೇಕೆಂಬುದೇ ನನ್ನ ಇಚ್ಛೆ ಬರೀ ಇಚ್ಛಿಸಿದರೇನಾಗುವುದು ನೀವಿಷ್ಟೇ ಆಗಲಿ ನಿಮ್ಮ ನನ್ನ ಆಜ್ಞಾಧಾರಕರಲ್ಲವೇ ಬಿಡು ಬಿಡು ಪಾಂಚಾಲಿ ಯಾಕೆ ಬಿಡು 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 ಪಾಂಚಾಲಿ ಯಾಕೆ ಬಡು ಶೌರ್ಯದ ಬರಿ ಮಾತಿನವನೆಂದು ತಿಳಿಯಬೇಡ ಆಡಬಿಡಲು ಯುಕ್ತವ ನುಡನಾಡಬಿಡಲು ಯುಕ್ತವ ಸದಬಡೆಯವನು ಈಗದೊಳಗೆ ಆ ಕುರುಕುಲವನ್ನೆಲ್ಲ
ನನ್ನನ್ನು ಕೆರಳಿಸಬೇಡ ಪಾಂಚಾಲಿ. ಈಗ ನಾನು ಯಾರ ಆಜ್ಞಾಧಾರಕನೂ ಅಲ್ಲ. ಶಾಂತಿಯನ್ನು ಬಯಸುವವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ಅವನು ಮಾತ್ರ ಆತುರದಿಂದ ಯುದ್ಧವನ್ನೇ ನಿರೀಕ್ಷಿಸುತ್ತಿರುವನು. ಧರ್ಮಪಾರಾಯಣನಾದ ಯುಧಿಷ್ಠರನು ದುರ್ಯೋಧನ ಅನಂತ ಅಪಮಾನಗಳನ್ನು ಕ್ಷಮಿಸಬಹುದು, ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ. ಕೌರವರು ಆಳುಗರಸವನ್ನು ತಾಳು ತಾಳು ನಿಲ್ಲಿಸಿಪಟ್ಟಿವೆ. ಕೌರವರ ಆಳುಗರಸವನ್ನು ತಾಳು ತಾಳು ನಿಲ್ಲಿಸಿಪಟ್ಟಿವೆ. ಸೈನಿಸೈ ದುರದಳು ಸೈನಿಸೈ ದುರದಳಿ ಕಲೆ ಗುರುಕುಲವಲ್ಲೋ ತಡಬಡವನ ಕಾಂತರೆ. ದುರದಳಿ ಕಲೆ ಗುರುಕುಲವಲ್ಲೋ ತಡಬಡವನ ಕಾಂತರೆ. ದೂರ ಕೌರವನ ಸಿಗಿದು ಬಡವನ ಕೌರವನ ಸಿಗಿದು ಬಡವನ ಸೈನಿಸೈ ದುರದಳು ಸೈನಿಸೈ. ನೋಡು ಅಣ್ಣ, ಸಂಧಿಯ ಪ್ರಸ್ತಾಪವನ್ನು ಕೇಳಿ ಭೀಮಸೇನನು ಕೆರಳಿದ ಸಿಂಹದಂತೆ ಗರ್ಜಿಸುತ್ತಿರುವನು. ಈ ಸಾರಿ ಅವನ ಕೋಪವನ್ನು ಶಮನ ಮಾಡಲು ನಿನ್ನ ಹೊರತು ಮತ್ತಾರೂ ಶಕ್ತರಲ್ಲ. ಅರ್ಜುನ, ಈ ಸಾರಿ ಅವನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರುವುದು. ಅರ್ಜುನ, ಕೌರವರೊಡನೆ ಯುದ್ಧ ಮಾಡುವುದಕ್ಕಿಂತ ನನ್ನ ಸಹೋದರನ ಕೋಪವನ್ನು ಶಮನ ಮಾಡುವುದೇ ನನಗೆ ದುಸ್ಸಾಹಸವೆನಿಸುವುದು. ಸಹೋದರ ಭೀಮಸೇನ, ಕೋಪವೇ ಕೋಪ ಮಾಡಬೇಡವಣ್ಣ. ಅಗ್ರಜನು ನಮ್ಮೆಲ್ಲರಿಗೂ ಹಿರಿಯನು. ಪಾಂಚಾಲಿ ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ ಈ ಬಿರುಗೋದರ ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಕೊಡುವುದಿಲ್ಲವೇನು? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದಿರಿ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನ ಸಮ್ಮುಖದಲ್ಲಿ ನಿಮಗೊಂದು ವಿಷಯವನ್ನು ತಿಳಿಸಬೇಕೆಂದಿದ್ದೆ, ಅದನ್ನು ಈಗಲೇ ಹೇಳಿಬಿಡುವೆನು. ಈ ದಾಸ್ಯ ವೃತ್ತಿಯು ನಿಮಗೆ ಉಚಿತವಾಗಿ ಕಾಣಬಹುದು. ಈ ದಾಸ್ಯ ವೃತ್ತಿಯು ಪಾಂಡವರ ಕಳಂಕವೆಂದು ಭಾವಿಸುವರು. ಪಾಂಡವರು ಕಂಡವರ ಮನೆಯ ಬಾಗಿಲಲ್ಲಿ ಸಂಧ್ಯಾಚರಣೆ ಮಾಡಲು ಪಾಂಡುರಾಜೇಂದ್ರನು ನಮ್ಮನ್ನು ಪುತ್ರರನ್ನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಸಹ್ಯವಾಗಿ ಕಾಣಬಹುದು, ಆದರೆ ನಾನಿದೊಂದು ಗಳಿಗೆಯೂ ಇದನ್ನು ಸಹಿಸಲಾರೆ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನ ಸ್ಥಾನವನ್ನಾಗಲಿ ಈ ಎರಡನ್ನೂ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಗದೆ ಎರಡೇ ಕುರುಕುಲವನ್ನೆಲ್ಲ ಸಮೂಲವಾಗಿ ನಾಶ ಮಾಡಿ ಏನು ನಿಶ್ಚಿಂತರಾಗಿ ನೀವು ಸಂಧ್ಯಾ ಪ್ರಸ್ತಾಪದಲ್ಲಿ ತೊಡಗಿರಿ. ನಾನು ನನ್ನ ಪ್ರತಿಜ್ಞೆಯಂತೆ ನಡೆದುಕೊಳ್ಳುವೆನು. ಸಹೋದರ ಭೀಮಸೇನ,
ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನ್ನಲ್ಲಿಲ್ಲ. ಶಾಂತನಾಗು. ಕೋಪ ಮಾಡಬೇಡವಣ್ಣ. ಧರ್ಮಜನು ನಮ್ಮೆಲ್ಲರಿಗೂ ಹಿರಿಯನು. ಆತನ ವಿರುದ್ಧ ಯುದ್ಧವನ್ನು ಪ್ರಾರಂಭಿಸುವುದು ಅನುಚಿತ. ಪಾಂಚಾಲಿ, ಪಾಂಚಾಲಿ, ಇದಕ್ಕೆ ಏನು ಹೇಳಿವೆ? ಧರ್ಮವೆಂದು ಹಂಬಲಿಸುತ್ತ ಕ್ಷತ್ರಿಯರ ಧರ್ಮವೇನೆಂಬುದನ್ನು ಮರೆತಿರುವುದು ನಿಮಗೆ ಉಚಿತವಲ್ಲವೇ? ಪಾಂಚಾಲಿ, ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ. ಯುದ್ಧವು ಎಂಥ ಘೋರ ಕರ್ಮವೆಂಬುದನ್ನು ನೀನೇನು ತಿಳಿದಿರುವೆ. ಅಭಿಮಾನಕ್ಕೆ ವಶರಾಗಿ ನಾವು ಯುದ್ಧವನ್ನು ಪ್ರಾರಂಭಿಸಿದರೆ ಅವಿಚಾರಕ್ಕಾಗಿ ನಾವೇ ದುಃಖಿಸಬೇಕಾಗುವುದು. ಅದಕ್ಕಾಗಿಯೇ ನಾನು ಈ ಸಂಧಿಗಾಗಿ ಇಷ್ಟೊಂದು ಪ್ರಯತ್ನಿಸಿದೆ. ರಾಜೇಂದ್ರ, ದೌಮ್ಯರನ್ನು ಸಂಧಿಗಾಗಿ ಕಳುಹಿಸಲು ಮದುವೆ ಔತಣವಲ್ಲ ಎಂದು ಹೇಳಿ ಕಳುಹಿಸಿದ ಆ ಕೌರವ ಅದರ ಪರಿಜ್ಞಾನವು ನಿಮಗೆ ಎಂದು ಕೋಲಾಹಲ. ಅರ್ಜುನ, ಈ ಸಂಧಿಯ ಫಲಾಫಲಗಳನ್ನು ಕೇಳುವುದರಿಂದ ನನಗೆ ಯಾವ ಪ್ರಯೋಜನವಿಲ್ಲ. ಅಪೌರುಷದ ವರ್ತನೆಯ ಪುರಸ್ಕಾರವು ನಿಮಗೆ ಇರಲಿ. ಪ್ರತಿಜ್ಞೆಯಂತೆ ನಡೆಯುವ ಸ್ವತಂತ್ರ ಮಾತ್ರ ನನಗೆ. ಸ್ವಲ್ಪ ನಿಲ್ಲಿ. ಅದ ನೋಡಿ, ಯದುಪತಿಯ ನಗುನಗುತ್ತಾ ಇತ್ತ ಕಡೆ ಬರುತ್ತಿರುವರು. ಪರಮಾತ್ಮ, ಪಾಂಡುಪುತ್ರರ ಪ್ರಣಾಮಗಳು ಸ್ವೀಕರಿಸು. ವಿಜಯಶಾಲಿಯಾಗು ಧರ್ಮನಂದನ. ಸ್ವಾಮಿ, ಹೋದ ಕಾರ್ಯವೇನಾಯಿತು? ಹೋದವರಾರು? ಈ ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ಭೀಷ್ಮಾದಿಗಳು ನನ್ನನ್ನು ಬಹುವಾಗಿ ಸನ್ಮಾನಿಸಿ ಸ್ವಯಂ ಧೃತರಾಷ್ಟ್ರನು ರಾಜ್ಯಸಭೆಯಲ್ಲಿ ನನ್ನನ್ನು ವಿಧವಾಗಿ ಉಪಚರಿಸಿದರು. ಧರ್ಮಪುತ್ರ, ಸಂಧಿಯ ವಿಚಾರವು ನಡೆಯಿತಷ್ಟೇ. ಓಹೋ, ನಡೆಯಿತು. ಅವರ ಇಚ್ಛೆಯಂತೆ ಅವರು ನಡೆಯಲಿ. ನನಗೆ ತೋಚಿದ್ದನ್ನು ನಾನು ಮಾಡುವೆ. ಸ್ವಲ್ಪ ನಿಲ್ಲಿ. ನಮ್ಮಣ್ಣನ ಮಾತುಗಳೆಲ್ಲ ಮುಗಿದ ನಂತರ ನಿಮ್ಮಿಷ್ಟದಂತೆ ನೀವು ನಡೆದುಕೊಳ್ಳುವಿರಂತೆ. ನಿಮ್ಮಣ್ಣನ ಮಾತುಗಳು ಮುಗಿಯೋದರೊಳಗಾಗಿ ನನ್ನ ತಾಳ್ಮೆ ಮುಗಿದು. ಪರಮಾತ್ಮ, ಸಭೆಯಲ್ಲಿ ಏನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆ ನಡೆಯಿತು ಧರ್ಮನಂದನ. ಎಷ್ಟ ಅವನನ್ನು ತಡೆಲಾರೆ ರುಕ್ಮಿಣಿಪತಿ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಯ್ತೆ. ನಾನು ಹೋಗಿದ್ದುದು ಅದಕ್ಕಾಗಿ ಅಲ್ಲವೇ ಭೀಮಸೇನ? ಇಷ್ಟ ಈಗ ತಿಳಿಯಿತು ನಿನ್ನ ಅಭಿಮತ.
ಅಜ್ಞಾತವಾಸದ ನೆಪದಲ್ಲಿ ಅರ್ಜುನನ ಬಳೆಗಳನ್ನು ತೊಟ್ಟನು. ಈ ತಂದೆ ಹೆಸರಿನಲ್ಲಿ ನಮ್ಮೆಲ್ಲರಿಗೂ ಬಳೆಗಳನ್ನು ತೊಡಿಸಲು ಅವಶ್ಯ ಯಾವುದೋ ಅಗ್ರಣಿ ಪಾಂಡು ಪುತ್ರನ ಮೇಲೆ ನಿನಗೆ ಇಷ್ಟೊಂದು ಆಕ್ರೋಶ? ಭೀಮಸೇನ, ನಿನಗಿಷ್ಟೊಂದು ಅಸಹನೆ ಏಕೆ? ಸ್ವಲ್ಪ ಸಾವಧಾನ, ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದೆ, ನಾನು ಮೊದಲೇ ಹೇಳಲಿಲ್ಲವೇ? ಈ ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಈ ಚಂಡ ಭೀಮನೆಯಂತಹ ಸಂಬಂಧ ಇರುವುದು, ಅತ್ಯಂತ ನಿಕಟವಾದ ಸಂಬಂಧವಿರುವುದು ಭೀಮಸೇನ. ಪರಮಾತ್ಮ, ಕೃಷ್ಣ, ಮುಂದೇನಾಯಿತು? ರಾಜಸಭೆಯಲ್ಲಿ ನಿಮ್ಮೆಲ್ಲರ ಸಂದೇಶಗಳನ್ನೂ ತಿಳಿಸಿದೆನು. ಅವರೆಲ್ಲರೂ ಒಪ್ಪಿದರು ಧರ್ಮಪುತ್ರ. ಯಾರು ಪರಮಾತ್ಮ? ಭೀಷ್ಮ, ದ್ರೋಣ, ಧೃತರಾಷ್ಟ್ರ, ಇನ್ನೂ ಮುಂತಾದವರು. ಓ ದುರ್ಯೋಧನ, ಆತನೂ ಸಹ ಇನ್ನು ನನಗೆ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ನಾನು ಕೇಳಬೇಕೆಂಬುದೇ ನಿನ್ನ ಇಚ್ಛೆ ಆಯ್ತೆ ಕೃಷ್ಣ. ಅದನ್ನು ಸಾಧಿಸಿ ನಿಮ್ಮ ಅಪರುಷದ ಫಲವನ್ನು ನೀವೇ ಬಂಧಿಸಿ. ಅದರಲ್ಲಿ ಈ ಭೀಮನು ಯಾವ ಭಾಗವನ್ನು ಅಪೇಕ್ಷಿಸುವುದು? ಯಾಜ್ಞಾಸೇನಿ, ನೀನು ನಿರಾಶರಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸುವೆನು. ಭೀಮಸೇನ, ಅಬ್ಬಾ, ನೀನು ನಿಜವಾಗಿಯೂ ಹಿಡಿಂಬಾಪತಿಯೇ ಸರಿ. ನಿನಗಿಷ್ಟೊಂದು ಕೋಪವಿಲ್ಲದೆ ಇದ್ದರೆ ಆ ರಕ್ಕಸಿಯನ್ನು ಆಳುವುದು ಹೇಗೆ ತಾನೇ ಸಾಧ್ಯ? ಸ್ವಲ್ಪ ಸಮಾಧಾನ ತಂದುಕೊಂಡು ನನ್ನ ಮಾತನ್ನು ಪೂರ್ಣವಾಗಿ ಕೇಳು ಭೀಮಸೇನ. ಕೃಷ್ಣ, ಸುಮ್ಮನೆಯನ್ನು ಕಾಡಬೇಡ. ಈ ಸಂಧೆಯ ಸುದ್ದಿಯು ನನಗೆ ಒಪ್ಪದು. ನಿನಗೊಪ್ಪುವ ವಿಚಾರ ಹೊಂದಿರುವುದು ಭೀಮಸೇನ. ಆ ದುರ್ಯೋಧನನು ನಿನಗೊಂದು ಸಂದೇಶವನ್ನು ಕಳಿಸಿರುವನು. ದುರ್ಯೋಧನ ಸಂದೇಶ? ಹಾಗಾದರೆ ಇದರ ಉದ್ದೇಶವು ಸಂಧಿ ಅಲ್ಲ. ಹೇಳು ಕೃಷ್ಣ, ಏನೋ ಸಂದೇಶ? ಅದನ್ನು ಕೇಳುವ ಮೊದಲು ನೀನು ನನ್ನ ಬಳಿಯಲ್ಲಿ ಕೈ ಕಟ್ಟಿಕೊಂಡು ಕುಳಿತುಕೊಳ್ಳಬೇಕು. ಎಲ್ಲ ನಿಂತಿದ್ದಂತೆ ಹೇಳಿಬಿಡು. ಕುಳಿತುಕೊಳ್ಳದ ಹೊರತು ಹೇಳುವುದಿಲ್ಲ ಭೀಮಸೇನ. ಪರಿಹಾಸ್ಯವೇ ಕೃಷ್ಣ? ಇದು ಪರಿಹಾಸ್ಯವಲ್ಲಯ್ಯ. ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯವಾಗುವುದು. ಎಲ್ಲಿ ನಿನ್ನ ಗದೆಯನ್ನು ಸ್ವಲ್ಪ ದೂರವಾಗಿಡು. ನನ್ನ ಪಾರ್ಶ್ವದಲ್ಲಿ ಮಂಡಿಯೂರಿ ಕುಳಿತುಕೋ. ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ನಾನು ಹೇಳುವೆನು. ಇದು ನಿನ್ನ ಅಪೇಕ್ಷೆ ಅಂತ ಕುಳಿತುಕೊಳ್ಳುವೆನು. ಈಗಲಾದರೂ ಹೇಳು. ಹಾಗಾದರೆ ನೀನು ನನ್ನ ಬಂದಿ. ಕ್ಷಣಕಾಲ ಮಾತ್ರ. ಬಿಡಯ್ಯ. ಅರ್ಜುನ, ಈ ಗದೆಯನ್ನು ಕ್ಷಣಕಾಲ ಹಿಡಿದಿರು. ಯಾಜ್ಞಸೇನಿ, ಅಣ್ಣ, ನಾನು ಹೇಳಿದಂತೆ ಮಾಡಬೇಕು, ತಿಳಿಯಿತೋ? ನಿನ್ನ ಮಾತನ್ನಿಂದಾದರೆ ನಾನು ಮೀರಿರುವೆನೇನು? ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಇದು ನನಗೊಂದು ಕಡೆ ಪುರಸ್ಕಾರ ರೂಪವಾಗಿ ದೊರೆಯಿತು. ಇದರಿಂದ ಈ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸು. ಅಣ್ಣ, ಇದೇನು ಪರಿಹಾಸ್ಯವೇ? ಇದು ಪರಿಹಾಸ್ಯವಲ್ಲ ತಂಗಿ. ಶತ್ರುಗಳ ಹೆಡೆಮುರಿಯನ್ನು ಬಿಡಿಸುವುದರಲ್ಲಿ ನೀನು ಪಂಡಿತೆಯಂತೆ. ಹಾಗೆಯೇ ಈ ನಿನ್ನ ಪತಿಯ ಕೈಗಳನ್ನು ಕಟ್ಟುವುದಕ್ಕೆ ಬರುವುದೇನೋ ನೋಡು. ಭೀಮಸೇನ, ಸಂದೇಶವನ್ನು ಕೇಳುವ ಇಚ್ಛೆ ನಿನಗಿದ್ದರೆ ಕೃಷ್ಣನು ಹೇಳಿದಂತೆ ನನ್ನ ಕೈಗಳನ್ನು ಬಂಧಿಸು. ಈಗ ನಿರ್ಭಯವಾಯಿತು. ಎಲ್ಲರೂ ನನ್ನ ಮಾತನ್ನು ಕೇಳಿರಿ. ಭೀಮಸೇನನನ್ನು ಬಂಧಿಸಿರುವ ಈ ಹಗ್ಗವು ಇಂದು ರಾಜ್ಯಸಭೆಯಲ್ಲಿ ಈ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾಗಿತ್ತು.
ನಿನ್ನನ್ನು ಬಂಧಿಸಿದರೆ ಯಾರು ಯಾರು ಆ ದುರಾತ್ಮರು? ಇನ್ಯಾರು ಭೀಮಸೇನ? ದುರಾಭಿಮಾನಿಯಾದ ಆ ದುರ್ಯೋಧನನು ಆಜ್ಞೆ ಮಾಡಿದನು, ದುರಾಚಾರಿಯಾದ ಅವನ ತಮ್ಮ ದುಶ್ಯಾಸನನು ನಡೆಸಿದನು. ಇಂತಹ ಸಾಹಸವು ಮತ್ತಾರಿಂದ ಸಾಧ್ಯ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಿದರೆ ಯಾರು ದುರಾತ್ಮರು? ಭೀಮಸೇನ, ನನ್ನ ಕೈಗಳನ್ನು ಬಿಡಿಸು. ಈ ನೀಚ ಕೃತ್ಯದಿಂದ ದುರಾಭಿಮಾನವು ಶಿಖರವನ್ನು ಮುಟ್ಟಿತ್ತು. ನಮ್ಮ ಪ್ರಿಯ ಬಂಧುವಾದ ಶ್ರೀಕೃಷ್ಣನನ್ನು, ಯಾದವ ಗಿಣಿಯನ್ನು, ಪಾಂಡವರ ರಾಯಭಾರಿಯನ್ನು ಈ ರೀತಿ ಅಪಮಾನಪಡಿಸಿದನೆ ಆ ಕುಲ್ಲಿಕೌರವ. ಇದಕ್ಕೆ ನಿಮ್ಮ ಉತ್ತರವೇನು? ಬೇರೆ ಉತ್ತರದ ಪ್ರಶ್ನೆಯೇ ಇಲ್ಲ ವಾಸುದೇವ. ಪಾಂಡವರ ರಾಯಭಾರಿಯನ್ನು ಬಂಧಿಸಲು ಯತ್ನಿಸಿದ ಆ ಕೌರವರನ್ನು ರಣರಂಗದಲ್ಲಿ ಪ್ರವೇಶಿಸಿ ಅವರಿಗೆ ತಕ್ಕ ಬುದ್ಧಿಯನ್ನು ಕಲಿಸಲೇಬೇಕು. ಭೀಮಸೇನ, ಅಷ್ಟು ಮಾತ್ರವಲ್ಲ, ಕೌರವೇಶ್ವರನು ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳಿರಿ. ಕೌರವನು ಹಿಡಿಂಬಾಪತಿಯೇ ನೋಡಿದನು ಕೌರವನು ಹಿಡಿಂಬಾಪತಿಯೇ ಕೊನೆಗೂ ಯುದ್ಧವಾಗೈತೆ ಕೊಡೆ ನಾನು ರಾಜ್ಯ. ಭೀಮಸೇನ, 5 ಮಾರು ಭೂಮಿಯನ್ನೂ ಸಹ ಕೊಡಲು ಅವನು ಒಪ್ಪಲಿಲ್ಲ. ನೀವು ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದಂತೆ ರಣರಂಗದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಪಾಲನದಲ್ಲಿ, ರತಿಕರ ವೀರ ಘೋಷದಲ್ಲಿ. ಇನ್ನು ನಿಮ್ಮ ಇಷ್ಟ ಬಂದಂತೆ ನೀವು ಮಾಡಿಕೊಳ್ಳಿ. ಧರ್ಮನಂದನ, ಯುದ್ಧವು ನಾ ಬೇಡವೆಂದೊಡೆ ಧರ್ಮಪುತ್ರ, ಯುದ್ಧವು ನಾ ಬೇಡವೆಂದೊಡೆ ಯುದ್ಧವು ನಾ ಬೇಡವೆಂದೊಡೆ ಕುರುರಾಜ ಬಯಸಿದ ಯುದ್ಧವ ಶಾಂತಿಯನ್ನು ನಾ ಬಯಸಿದೊಡೆ ಶಾಂತಿಯನ್ನು ನಾ ಬಯಸಿದೊಡೆ ಶಾಂತಿಯನ್ನು ನಾ ಬಯಸಿದೊಡೆ ವಿಫಲವಾಯಿತು
ಸಂಧಿಯ ಬಯಕೆ ಕೃಷ್ಣ ಕೃಷ್ಣ ಪರಮಾತ್ಮ, ಈ ಸಂದೇಶಕ್ಕೆ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ಪರಮಾತ್ಮ, ನೀನೇ ತಿಳಿದಿರುವೆ, ನಾನು ಯುದ್ಧವನ್ನು ಅಪೇಕ್ಷಿಸಿದವನಲ್ಲವೆಂದು. ಸಂಧಿಗಾಗಿ ಸರ್ವ ಪ್ರಯತ್ನವನ್ನು ಮಾಡಿದನಷ್ಟೇ, ಆದರೆ ನನ್ನ ಪ್ರಯತ್ನವೆಲ್ಲವೂ ವಿಫಲವಾಯಿತು ದೇವ. ಆಚಾರಿ, ನನ್ನ ಕೈಗಳನ್ನು ಬಿಡಿಸು, ಏನಾದರೂ ಬಿಡಿಸು. ಧನಂಜಯ, ಏನಾದರೂ ಬಿಡಿಸು. ಯಾರೂ ಬಿಡಿಸುವುದಿಲ್ಲವೇ? ಎಲ್ಲಿ ನನಗದೆ? ಈಗ ಕೇಳಿರಿ, ಎಲ್ಲ ನನ್ನ ಪ್ರತಿಜ್ಞೆಯನ್ನು. ನಾನು ವಾಯುದೇವನ ಅಂಶದಿಂದ ಜನಿಸಿದ್ದೇ ನಿಜವಾದರೆ ವೀರಮಾತೆ ಕುಂತಿ ದೇವಿಯ ಸ್ತನಪಾನ ಮಾಡುವುದು ಸತ್ಯವೇ ಆದರೆ ಮುಂದಿನ ಯುದ್ಧದಲ್ಲಿ ಆ ದುರ್ಯೋಧನನ ತಡಂಪುರಿ ಬಿಟ್ಟು ಆತಕ್ಕೆ ದುಶ್ಯಾಸನ ಒಡಲಂ ಪಯದು ಆರಕ್ತರಂಜಿತವಾದ ಈ ನನ್ನ ಹಸ್ತದಿಂದ ಪಾಂಚಾಲಿಯ ಬಿರುಮುಡಿಯನ್ನು ಕಟ್ಟಿಸುವೆ. ಈ ಶಪಥವನ್ನು ನಾನು ನೆರವೇರಿಸಲು ಆಸಕ್ತನಾದರೆ ನನಗೆ ರಭಿಸುವ ಅವರ ನರಕೇ ಪ್ರಾಪ್ತಿಯಾಗಿದೆ. ನಾನು ಮಹೇಂದ್ರನ ಅಂಶದಲ್ಲಿ ಜನಿಸಿದ್ದೇ ನಿಜವಾದರೆ, ಕುಂತಿದೇವಿಯ ಸ್ತನ್ಯಪಾನ ಮಾಡಿದ್ದೇ ಸತ್ಯವಾದರೆ, ದ್ರೌಪದಿಯನ್ನು ಅಸತಿಯಿಂದ ನಿಂದಿಸಿದ ಆ ನೀಚಕರನ ಶಿರಸ್ಸನ್ನು ನರಗುರುಳಿಸಲೇ ಹೋದರೆ ನನಗೆ ಅತಿ ಭಯಂಕರ ರವರವಾದಿ ನರಕವೇ ಪ್ರಾಪ್ತಿಯಾಗಲಿ.